ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರಣವೀರ್ ಸಿಂಗ್ ಅವರನ್ನು ಬಾಲಿವುಡ್ಡಿಂದ 3 ಇಯರ್ಸ್ ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಯಾಕೆ ಮಾಡಿದ್ದಾರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೋಣ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವುದು ದುರಂಧರ್ 1 ಹಾಗೂ ದುರಂಧರ್ ರಿವೆಂಜ್ ಇವೆರಡೂ ಸಿನಿಮಾಗಳು ಯಾವ ಮಟ್ಟಕ್ಕೆ ಹಿಟ್ ಆಗಿದ್ವು ಅಂತ. ಹೀಗಾಗಿ ಎರಡೂ ಸಕ್ಸಸ್ ಸಿನಿಮಾ ಸಹಿಸೋದ್ರಿಂದ ಬಾಲಿವುಡ್ ಚಿತ್ರರಂಗ ರಣವೀರ್ ಸಿಂಗನ್ನು ಬ್ಯಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಮೂಲ ಕಾರಣ ಬೇರೆ ಇರ್ಬೋದು ಸ್ನೇಹಿತರೆ, ಆದರೆ ಮೇಲಾಗಿ ಕಾಣ್ತಿರೋ ಇದೇ ಒಂದೇ ಕಾರಣ ವೀಕ್ಷಕರೇ. ಯಾಕೆಂದರೆ ಇಷ್ಟು ದಿನ ಹಿಂದಿ ಚಿತ್ರವನ್ನು ಖಾನ್ಗಳ ಸಾಮ್ರಾಜ್ಯವಾಗಿತ್ತು, ಆದರೆ ರಣವೀರ್ ಸಿಂಗ್ ಬಂದ ಮೇಲೆ ಅವ್ರದ್ದೇ ಒಂದು ಸಾಮ್ರಾಜ್ಯ ಕಟ್ಟಿದ್ದಾರೆ. ದುರಂಧರ್ ಹಾಗೂ ದುರಂಧರ್ ರಿವೆಂಜ್ ಸಿನಿಮಾ ಬಂದ ಮೇಲೆ ಅಂದರೂ ಅವರು ನಂಬರ್ 1 ಸ್ಟಾರ್ ಆಗಿದ್ರು ವೀಕ್ಷಕರೇ ಬಾಲಿವುಡ್ಡಲ್ಲಿ. ಈ ಒಂದೇ ಒಂದು ಕಾರಣದಿಂದ ಅವರು ಬಾಲಿವುಡ್ ಚಿತ್ರರಂಗದಿಂದ 3 ವರ್ಷ ಬ್ಯಾನ್ ಆಗಿದ್ದಾರೆ. ನಿಜವಾದ ಕಾರಣ ಅಂದರೆ ಇನ್ನೊಂದು ಕಾರಣ ಇದೆ ವೀಕ್ಷಕರೇ. ಅವರು ದುರಂಧರ್ ಸಿನಿಮಾ ಮಾಡೋ ಮುಂಚೆಯೇ ಡಾನ್ 3 ಸಿನಿಮಾನ ಒಪ್ಪಿಕೊಂಡಿದ್ದಂತ ವೀಕ್ಷಕರೇ. ಆ ಸಿನಿಮಾಗೋಸ್ಕರ 10 ಕೋಟಿ ಕೂಡ ಅಡ್ವಾನ್ಸನ್ನು ಪಡೆದುಕೊಂಡಿದ್ರು ಅಂದರು ವೀಕ್ಷಕರೇ ಪ್ರೊಡ್ಯೂಸರಿಂದ. ಆದರೆ ಇವಾಗ ಆ ಸಿನಿಮಾವನ್ನು ಕತೆ ಕೇಳಿ ರಣವೀರ್ ಸಿಂಗ್ ಅವ್ರನ್ನ ಕೈ ಬಿಟ್ಟಿದ್ದಾರೆ. ಹೀಗಾಗಿ ಪ್ರೊಡ್ಯೂಸರ್ ಅವರು ಕೈ ಬಿಟ್ಟಿದ್ದಕ್ಕೆ ಸಿನಿಮಾಯಿಂದ ನಮಗೆ ದೊಡ್ಡ ಲಾಸ್ ಆಗಿದೆ. ಹೀಗಾಗಿ ಅವ್ರ ಕಡೆಯಿಂದ 45 ಕೋಟಿ ರೂಪಾಯಿ ಕೇಳಿದರು ವೀಕ್ಷಕರೇ ರಣವೀರ್ ಸಿಂಗ್ ಅವರು ಕೊಡಬೇಕಂತ ಪ್ರೊಡ್ಯೂಸರು. ಆದರೆ ರಣವೀರ್ ಸಿಂಗ್ ಅವರು ಯಾವುದಕ್ಕೂ ಒಪ್ಪಿಲ್ಲ. ಪ್ರೊಡ್ಯೂಸರ್ ಅವರು ಕೋರ್ಟ್ ಆರ್ಡರ್ ಕೂಡ ಕಳಿದ್ದಾರೆ. 4 ಥರ ಇದು ಕೂಡ ಕಳಿಸ್ತಾರೆ ವೀಕ್ಷಕರೇ, ಪತ್ರ ಕೂಡ ರಣವೀರ್ ಸಿಂಗ್ ಅವರು ಕೋರ್ಟಿಂದ. ಆದರೆ ಅವರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ. ಹೀಗಾಗಿ ಕೋರ್ಟ್ ರಣವೀರ್ ಸಿಂಗನ್ನು 3 ವರ್ಷ ಬಾಲಿವುಡ್ ಚಿತ್ರರಂಗದಿಂದ ಬ್ಯಾನ್ ಮಾಡಿದೆ. ಏನೇ ಆಗಲಿ ವೀಕ್ಷಕರೇ, ನಮ್ಮ ಸಪೋರ್ಟ್ ಏನು ರಣವೀರ್ ಸಿಂಗ್. ದುರಂಧರ್ ರಿವೆಂಜ್ ಅಂತ ಸಿನಿಮಾವನ್ನು ಹಿಟ್ ಕೊಟ್ಟಂತಹ ಒಬ್ಬ ಕಲಾವಿದನಿಗೆ ಈ ರೀತಿ ಮಾಡೋದು ತಪ್ಪು ವೀಕ್ಷಕರೇ. ಇದು ಬಾಲಿವುಡ್ಡಲ್ಲಿ ನಡೀತಾ ಇರೋ ಕರಾಳ ಸತ್ಯನೇ ಹೇಳ್ಬೋದು. ಹಿಂದೆ ಸುಶಾಂತ್ ಸಿಂಗ್ ರಜಪೂತ್ ಅಂತ ಒಬ್ಬ ಆ್ಯಕ್ಟರ್ ವೀಕ್ಷಕರು ನಿಮ್ಗೆ ಗೊತ್ತಿರಬೇಕು. ಅವ್ರ ಸೂಸೈಡ್ ಕಾರಣ ಕೂಡ ಇದೇ ರೀತಿ ಒಂದು ಬಲವಾದ ಕಾರಣದ ವೀಕ್ಷಕರೇ, ನಿಮಗೆ ಗೊತ್ತಿರ್ಬೋದು ಅನಿಸುತ್ತೆ. ಹೀಗಾಗಿ ಎಲ್ಲ ಚಿತ್ರರಂಗದಲ್ಲೂ ಕೂಡ ಈ ಥರ ಕರಾಳ ಮುಖ ಇದ್ದೇ ಇರುತ್ತೆ ವೀಕ್ಷಕರೇ. ಇವತ್ತು ವಿಡಿಯೋ ಅಂತೂ ಇಷ್ಟ ಆಗಿತ್ತು ವೀಕ್ಷಕರೇ. ದಯವಿಟ್ಟು ಇವತ್ತಿನ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೂ ಹೆಚ್ಚು ಜನ ಶೇರ್ ಮಾಡಿ. ನಿಮಗೂ ರಣವೀರ್ ಸಿಂಗ್ ಕಂಡ್ರೆ ಇಷ್ಟ ಇದ್ದರೆ ಹಾಗೂ ದುರಂಧರ್ ಸಿನಿಮಾ ನೋಡಿ ಅವರ ಅಭಿನಯ ಇಷ್ಟಪಟ್ಟಿದ್ದರೆ ಕೆಳಗಡೆ ದುರಂಧರ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.